ಸತ್ಯ ಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಯಾವುದೇ ಎಂಪಿ ಎಂಎಲ್ಎ ಚುನಾವಣೆಗೂ ಕಡಿಮೆ ಇಲ್ಲದ ರೀತಿಯಲ್ಲಿ ಪಾಂಡವಪುರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ಗಡ್ಡ ಚಂದ್ರು ಹಾಗೂ ಎಸ್ಎನ್ ಕೆಂಪೇಗೌಡ ಅವರ ತಂಡಗಳ ನಡುವೆ ತೀವ್ರ ಪೈಪೋಟಿ ನಡೆಯಿತಾದರೂ ಸಂಜೆ ಫಲಿತಾಂಶ ಪ್ರಕಟವಾದ ವೇಳೆ ಗಡ್ಡ ಚಂದ್ರಶೇಖರ್ ಅವರ ತಂಡ 5 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಮೇಲುಗೈ ಸಾಧಿಸುವಲ್ಲಿ ಸಫಲತೆ ಕಂಡಿತು. ಎಸ್ಎನ್ ಕೆಂಪೇಗೌಡ ತಂಡ ಕೇವಲ 2 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಹಿನ್ನಡೆ ಅನುಭವಿಸಿತು. ಒಟ್ಟು 342 ಶಿಕ್ಷಕರು ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕು ಚಲಾಯಿಸಿದರು. ಚುನಾವಣೆ ವೇಳೆ ಮತದಾರರ ಓಲೈಕೆಗೆ 2 ತಂಡಗಳಿಂದ ಅಂತಿಮ ಕ್ಷಣದವರೆಗೂ ಕಸರತ್ತು ನಡೆಯಿತು. ಚುನಾವಣಾಧಿಕಾರಿಯಾಗಿ ನಿವೃತ್ತ ಮುಖ್ಯ ಶಿಕ್ಷಕ ಎಂಡಿ ಮರಿಸ್ವಾಮಿಗೌಡ ಹಾಗೂ ಸಹಾಯಕ ಚುನಾವಣಾಧಿಕಾರಿಯಾಗಿ ನಿವೃತ್ತ ಮುಖ್ಯ ಶಿಕ್ಷಕ ಪಾರ್ಥೇಗೌಡ ಕಾರ್ಯನಿರ್ವಹಿಸಿದರು. ಚುನಾವಣೆಯಲ್ಲಿ ಮತದಾರರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ 2 ಮತಗಟ್ಟೆ ಕೇಂದ್ರಗಳನ್ನು ಸ್ಥಾಪಿಸಲಾಗಿತ್ತು. ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಮತಗಟ್ಟೆ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ರಾಗಮಣಿ ಟಿಎಸ್ ಇಲ್ಲೇ ಬಾ ಮಹೇಶ್ ಒಂದು ಇದೆ ಅಂತ ಈಗ ಬಂದ್ರಾ ಫೋಟೋಕ್ಕೆ ಎಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಬರ್ತಾ ಇದ್ರಿ. ಪಾಪ ಮೇರಿ ಮೇಡಮ್ ರಿಟೈರ್ ಮಾಡಿಸ್ಬಿಟ್ರೆ
ನಮ್ಗೆ ಹೇಳೇವಲ್ಲ, ಹೇಳಿದ್ರು ಬರುವ. ಅನ್ಸೆ ಮೇಡಮ್ ಓಟ್ ಹಾಕಿ. ಏನಪ್ಪ ಖಾಲಿ ಇತ್ತು, ಈ ಸರದಿ ಸಾಲ ಆಗ್ಬಿಡ್ತು. ಖಾಲಿ ಇತ್ತು. ಹಾಂ ಅದೇ ಬಡ್ದಿದ್ದು. ಸಂಘ ಬೆಂಗಳೂರು ಪಾಂಡವಪುರ ಶಾಖೆ 2026ರಿಂದ 30ನೇ ಸಾಲಿನವರೆಗೆ 5 ವರ್ಷದ ಚುನಾವಣೆಗೆ ಚುನಾವಣಾಧಿಕಾರಿಯಾದ ಎಂ ಡಿ ಬರಿಸ್ವಾಮಿಗೌಡ ಆದ ನಾನು ಈ ದಿನ ಸುಮಾರು 10 ದಿನಗಳಿಂದ ಚುನಾವಣಾಧಿಕಾರಿ ಕೆಲಸವನ್ನು ಮಾಡಿಕೊಂಡು ಈ ದಿನ ಅಂದರೆ 1/5/2026ರಂದು ಚುನಾವಣೆಯನ್ನು ನಡೆಸಲು ಎಲ್ಲ ಸಿದ್ಧತೆಯನ್ನು ಮಾಡಿ ಈ ಚುನಾವಣೆಯನ್ನು 2 ಮತಗಟ್ಟೆಗಳಾಗಿ ಮಾಡಿ ಮೊದಲನೇ ಮತಗಟ್ಟೆ 1ರಿಂದ 200ರವರೆಗೆ, ಎರಡನೇ ಮತಗಟ್ಟೆ 201ರಿಂದ 342ರವರೆಗೆ ಎಲ್ಲ ನಮ್ಮ ಚುನಾವಣಾಧಿಕಾರಿಗಳು ಹಾಗೂ ಅಧ್ಯಕ್ಷಾಧಿಕಾರಿ ಮತಗಟ್ಟೆ ಅಧಿಕಾರಿಗಳು ಶಾಂತಿಯುತವಾಗಿ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಮತದಾನವನ್ನು ಚಲಾಯಿಸುವಂತೆ ಮನವಿ ಮಾಡಿ ಅದೇ ರೀತಿ ಯಾವುದೇ ರೀತಿಯಾದ ತೊಂದರೆ ಇಲ್ಲದಂಗೆ ಅಡಚಣೆಗಳಿಲ್ಲದೆ ಚುನಾವಣೆ ನಡೀತಾ ಇದೆ. ಇದುವರೆಗೆ 2 ಮತಗಟ್ಟೆಗಳಿಂದ ಸುಮಾರು 150 ಮತ ಚಲಾಯಿಸಲ್ಪಟ್ಟಿದೆ. ಇದುವರೆಗೆ ಯಾವುದೇ ರೀತಿಯಾದ ನಮಗೆ ಸಮಸ್ಯೆಗಳು ಬಂದಿಲ್ಲ. ಆ ಸಮಸ್ಯೆಗಳು ಬಂದರೆ ನಮ್ಮ ಆರಕ್ಷಕ ಠಾಣೆಯ ಎಲ್ಲ ಸಿಬ್ಬಂದಿ ವರ್ಗದವರು ಸಹ ನಮಗೆಲ್ಲ ಸಹಕಾರವನ್ನು ನೀಡಿ ಈ ಚುನಾವಣೆ ನಡೆಸುವಂತೆ ಅವರು ನಮಗೆ ಸಹಕಾರವನ್ನು ನೀಡಿರುತ್ತಾರೆ ಅಂತ ನಾನು ಈ ಮೂಲಕ ತಮಗೆ ತಿಳಿಯಪಡಿಸುತ್ತೇನೆ. ಈ ಒಂದು ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ 5 ಜನ ಅಭ್ಯರ್ಥಿಗಳು ಒಟ್ಟು 10 ಜನ ನಿಂತಿದ್ದಾರೆ. ಹಾಗೆ ಮಹಿಳಾ ಕ್ಷೇತ್ರದಿಂದ 2 ಕ್ಷೇತ್ರಕ್ಕೆ 4 ಮಂದಿ ನಿಂತಿದ್ದಾರೆ. ಈ ಚುನಾವಣೆಯನ್ನು ಒಟ್ಟು ಒಬ್ಬ ಮತದಾರರು ಸಾಮಾನ್ಯ ಕ್ಷೇತ್ರಕ್ಕೆ 5 ಮತಗಳು ಮತ್ತು ಮಹಿಳಾ ಕ್ಷೇತ್ರಕ್ಕೆ 2 ಮತಗಳನ್ನು ಚಲಾಯಿಸುವಂತೆ ಮೇಲಿನಿಂದ ಆದೇಶವನ್ನು ಮಾಡಲಾಗಿದೆ. ಬೆಳಗ್ಗೆಯಿಂದ ಯಾವುದೇ ರೀತಿಯ ತೊಂದರೆ ಇದೆ. ಎಷ್ಟು ಗಂಟೆಗೆ ಇದು ಮತ ಎಣಿಕೆ? ಮತ ಪ್ರಾರಂಭವಾದ 8:30ರಿಂದ ಸಾಯಂಕಾಲ 4:30ರವರೆಗೆ. ಮತ ಮುಗಿದ ತಕ್ಷಣ 5 ಗಂಟೆಯಿಂದ ಮತ ಎಣಿಕೆ ಪ್ರಾರಂಭವಾಗ್ತದೆ. ಎಲ್ಲಿವರೆಗೆ ಕೊನೆ ಆಗ್ತದೆ ಅಲ್ಲಿವರೆಗೂ ಸಹ ಮತ ಎಣಿಕೆ ಮುಗಿದ ನಂತರ ಫಲಿತಾಂಶವನ್ನು ಘೋಷಣೆ ಮಾಡಿ ತಕ್ಷಣ ರಾಜ್ಯ ಚುನಾವಣಾಧಿಕಾರಿಗಳಿಗೆ ನಮ್ಮ ಮಾಹಿತಿಯನ್ನು ನೀಡ್ತೀವಿ.